ಕಿರಿಕ್ ಪಾರ್ಟಿ ಚಿತ್ರದ ಮೂಲಕ ಪ್ರೇಕ್ಷಕರ ಗಮನವನ್ನ ಸೆಳೆದಿದ್ದ ಜೋಡಿ ರಕ್ಷಿತ್ ಶೆಟ್ಟಿ ಹಾಗೆ ರಶ್ಮಿಕಾ ಮಂದಣ್ಣರ ನಿಶ್ಚಿತಾರ್ಥ ಕಾರ್ಯಕ್ರಮ ಇವತ್ತು ವಿರಾಜಪೇಟೆಯಲ್ಲಿರುವ ಸೆರೆನಿಟಿ ಹಾಲ್ನಲ್ಲಿ ನಡೆಯಲಿದೆ. ಆನ್ ಸ್ಕ್ರೀನ್ನಲ್ಲಿ ಅಭಿಮಾನಿಗಳಿಗೆ ಕಚ್ಚಗುಳಿ ಇಟ್ಟ ಈ ಜೋಡಿ ಈಗ ಆಫ್ ಸ್ಕ್ರೀನ್ನಲ್ಲೂ ಒಂದಾಗೋಕೆ ರಿಂಗ್ ಅನ್ನ ಬದಲಾಯಿಸಿಕೊಳ್ಳಲಿದ್ದಾರೆ. ಸದ್ಯ ಸೈಮಾ ಅವಾರ್ಡ್ ಫಂಕ್ಷನ್ಗೆ ಅಬುದಾಬಿಗೆ ತೆರಳಿರುವ ರಶ್ಮಿಕಾ ಇವತ್ತು ಮಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಬಂದು ಇಳಿಯಲಿದ್ದಾರೆ. ನಂತರ ನೇರವಾಗಿ ಕೊಡಗಿನ ವಿರಾಜಪೇಟೆಗೆ ಬರಲಿದ್ದಾರೆ. ವಿರಾಜಪೇಟೆಯಲ್ಲಿರುವ ರಶ್ಮಿಕಾ ಮನೆಯಲ್ಲಿ ನಿಶ್ಚಿತಾರ್ಥದ ಶಾಸ್ತ್ರಗಳು ನಡೆಯುತ್ತೆ. ಸಂಜೆ ಚಿತ್ರರಂಗದ ಗಣ್ಯರು, ಬಂಧು ಮಿತ್ರರು, ಸ್ನೇಹಿತರು ಸೇರಿದಂತೆ 1,500 ಗಣ್ಯರ ಸಮ್ಮುಖದಲ್ಲಿ ಕಿರಿಕ್ ಪಾರ್ಟಿ ಜೋಡಿ ಕೇಕ್ ಕತ್ತರಿಸಿ ರಿಂಗ್ ಬದಲಾಯಿಸಿಕೊಂಡು ಎಂಗೇಜ್ ಆಗಲಿದ್ದಾರೆ. ಇನ್ನು ಸ್ಯಾಂಡಲ್ವುಡ್ನ ಕಿರಿಕ್ ಜೋಡಿ ರಕ್ಷಿತ್ ಹಾಗೆ ರಶ್ಮಿಕಾ ಎಂಗೇಜ್ಮೆಂಟ್ ಕಾರ್ಯಕ್ರಮದಲ್ಲಿ ಅತಿಥಿಗಳಿಗೆ ಭರ್ಜರಿ ಭೋಜನದ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಎಂಗೇಜ್ಮೆಂಟ್ ಕಾರ್ಯಕ್ರಮಕ್ಕೆ ಬರುವ ಅತಿಥಿಗಳಿಗೆ ಏನೆಲ್ಲ ಖಾದ್ಯಗಳು ರೆಡಿ ಮಾಡಲಾಗಿದೆ, ಜೊತೆಗೆ ರಶ್ಮಿಕಾ ಮನೆಯಲ್ಲಿ ಯಾವ ರೀತಿ ಸಿದ್ಧತೆ ಇದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡಿರುವ ವರದಿ ಇಲ್ಲಿದೆ. ಕಿರಿಕ್ ಪಾರ್ಟಿ ಸಿನಿಮಾ ಮೂಲಕ ರಾಜ್ಯದ ಗಮನ ಸೆಳೆದಂಥ ರಕ್ಷಿತ್ ಶೆಟ್ಟಿ ಹಾಗೂ ರಶ್ಮಿಕಾ ಮಂದಣ್ಣ ಜೋಡಿ ಈಗ ವೈವಾಹಿಕ ಜೀವನಕ್ಕೆ ಕಾಲಿಡಲಿಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ಇವತ್ತು ಸಂಜೆ ಕಾಫಿನಾಡು ಕೊಡಗಿನ ವಿರಾಜಪೇಟೆಯಲ್ಲಿರ್ತಕ್ಕಂಥ ಸೆರೆನಿಟಿ ಹಾಲ್ನಲ್ಲಿ ಅವರ ಎಂಗೇಜ್ಮೆಂಟ್ಗೆ ಬರದ ಸಿದ್ಧತೆಗಳು ನಡೀತಿದೆ. ಆಮೇಲೆ ಗಮನಿಸ್ಬೋದು, ಏನು ವಿರಾಜಪೇಟೆಯ ರಶ್ಮಿಕಾ ಮಂದಣ್ಣ ಅವರದೇ ಆಗಿರ್ತಕ್ಕಂಥ ಸೆರೆನಿಟಿ ಹಾಲ್ನಲ್ಲಿ ಸಕಲ ರೀತಿಯ ಸಿದ್ಧತೆಗಳಿಗೆ ನಡೀತಾ ಇದೆ. ಏನು ಎಂಗೇಜ್ಮೆಂಟ್ ನಡೀತಕ್ಕಂಥ ಸ್ಟೇಜ್ಗೆ ಸಾವಿರಾರು ವಿವಿಧ ಬಗೆಯ ಹೂಗಳಿಂದ ಏನು ಅಲಂಕಾರ ಮಾಡ್ತಕ್ಕಂಥ ಪ್ರಕ್ರಿಯೆ ಈಗಾಗಲೇ ನಡೀತದೆ. ಬೆಂಗಳೂರಿನ ಬಂದಿರತಕ್ಕಂಥ ಈ ಡೆಕೋರೇಷನ್ ತಂಡ ಈಗಾಗಲೇ ನಿನ್ನೆಯಿಂದನೂ ಕೂಡ ಈ ಒಂದು ಪ್ರಕ್ರಿಯೆಯಲ್ಲಿ ತೊಡಗಿದ್ದಾರೆ. ವಿವಿಧ ರೀತಿಯ ಹೂಗಳಿಂದ ಇಡೀ ಒಂದು ದೊಡ್ಡದಾಗಿರ್ತಕ್ಕಂಥ ಸ್ಟೇಜನ್ನು ಅಲಂಕಾರ ಮಾಡ್ತಕ್ಕಂಥ ಪ್ರಕ್ರಿಯೆ ನಡೀತಾ ಇದೆ. ಹಾಗೆ ನಿನ್ನೆಯಿಂದನೂ ಕೂಡ ಇಲ್ಲಿಗೆ ಸುಮಾರು 1500ರಷ್ಟು ಅತಿಥಿಗಳು, ಅಂದರೆ ಅವರ ಕುಟುಂಬಸ್ಥರು, ಚಿತ್ರರಂಗದ ಗಣ್ಯರು ಸೇರಿದಂತೆ ಅವರ ಆಪ್ತರು ಎಲ್ಲರೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಆಗಮಿಸ್ತಕ್ಕಂಥ ನಿರೀಕ್ಷೆ ಇದೆ. ಸುಮಾರು 1,500ರಿಂದ 2,000ರಷ್ಟು ಅತಿಥಿಗಳು, ಅಂದರೆ ಅವರ ಆಪ್ತರು ಮತ್ತು ಅವರ ಸ್ನೇಹಿತರಿಗೆ ಮಾತ್ರ ಅವಕಾಶ ಮಾಡಿಕೊಡಲಾಗಿದೆ. ಸೊ ಹಾಗಾಗಿ ಅವರೆಲ್ಲರ ನಿರೀಕ್ಷೆಯಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳು ನಡೀತದೆ. ಇಲ್ಲಿಗ ವಿವೇಕ್ ಅವರ ಒಂದು DJ ಕಾರ್ಯಕ್ರಮ, ಹಾಗೆ ಸಂಜೆ 6:30 ಗಂಟೆಗೆ ಇಬ್ಬರು ಕೂಡ ಪರಸ್ಪರ ಡೈಮಂಡ್ ರಿಂಗನ್ನು ಬದಲು ಮಾಡ್ಕೊಳ್ಳೋ ಮೂಲಕ ತಮ್ಮ ಒಂದು ಎಂಗೇಜ್ಮೆಂಟನ್ನು ನೆರವೇರಿಸ್ಕೊಳ್ಳಿದ್ದಾರೆ. ಈ ಬಗ್ಗೆ ಮಾತಾಡಲಿಕ್ಕೆ ಇಡೀ ಒಂದು ಈವೆಂಟ್ನ ಮ್ಯಾನೇಜರ್ ನಮ್ಮೊಟ್ಟಿಗಿದ್ದಾರೆ. ಸರ್ ಹೇಳಿ ಸರ್, ಈಗ ಇಲ್ಲಿ ಏನೇನೆಲ್ಲ ಸಿದ್ಧತೆಗಳಾಗ್ತದೆ ಮತ್ತು ಏನೆಲ್ಲ ತಯಾರಿಗಳು ಮಾಡ್ಕೊಳ್ತಾ ಇದ್ದೀರಾ? ಸರ್, ಸಕಲ ಸಿದ್ಧತೆಗಳು ಎಲ್ಲ ಚೆನ್ನಾಗಿ ನಡೀತದೆ. ಆಲ್ಮೋಸ್ಟ್ 99% ಎಲ್ಲ ಆಗಿದೆ. ಇನ್ನು ಫೈನಲ್ ಟಚ್ ಮಾತ್ರ ಇದೆ ಅಷ್ಟೇ. ಅಲ್ಲ, ಏನೇನೆಲ್ಲ ಸಿದ್ಧತೆಗಳು ಏನೇನೆಲ್ಲ ಮಾಡ್ತಾ ಇದ್ದೀನಿ ಸರ್? ಈಗ ಸ್ಟೇಜ್ ಡೆಕೋರೇಷನಲ್ಲಿ ಆಗ್ತಾಯಿದೆ. ಅದು ಈಗ ಮಧ್ಯಾಹ್ನದೊಳಗೆ ಅದು ಮುಗೀತದೆ. ಮತ್ತು ಮುಂದುವರೆಗೆ ನಮ್ಮ ಗಣ್ಯರಿಗೆ ಆಸನದ ವ್ಯವಸ್ಥೆ ಇರ್ತದೆ. ಮತ್ತು ಬಾಕಿ ಇರ್ತಕ್ಕಂಥ ಇಲ್ಲಿ ಇನ್ನು ಹೊರಗಡೆ ಮಾಮೂಲಿ ಪಾರ್ಟಿ ಫಂಕ್ಷನ್ ಅಲ್ಲಿ ನಡೀತದೆ. ಸೊ ಇಲ್ಲಿ ರಿಂಗಿಂಗ್ ಸೆರೆಮನಿ, ಕೇಕ್ ಕಟಿಂಗ್ ಮಾತ್ರ ಇಲ್ಲಿ ನಡೆಯೋದು. ಇನ್ನು ಬಾಕಿ ಎಲ್ಲ ಕೆಳಗಡೆ ನಡೀತದೆ. ಅಂದರೆ ಸಂಜೆ 6:30 ಗಂಟೆಗೆ ಶುರುವಾಗ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಈ ಹಾಲ್ನಲ್ಲಿ ಏನು ಎಂಗೇಜ್ಮೆಂಟ್ನ ರಿಂಗ್ ಸೆರೆಮನಿ ಕಾರ್ಯಕ್ರಮ ಇಲ್ಲಿ ನಡೀತದೆ. ಹಾಗೆ ಕೇಕ್ ಕಟ್ ಮಾಡ್ತಕ್ಕಂಥ ಇಲ್ಲಿ ನಡೀತದೆ. ಉಳಿದಂತೆ ಎಲ್ಲ ಆ DJ ಇರ್ಬೋದು ಮತ್ತು ಪಾರ್ಟಿ ಇರ್ಬೋದು ಎಲ್ಲವೂ ಕೂಡ ಹೊರಗಡೆ ನಡೀತದೆ. ಮತ್ತು ಬೇರೆ ಇನ್ನೇನೆಲ್ಲ ವ್ಯವಸ್ಥೆಗಳು ಮಾಡ್ಕೊಳ್ಳಲಾಗಿದೆ ಅಂತಕ್ಕಂಥದ್ದು ಮಾತಾಡಲಿಕ್ಕೆ ಈ ಒಂದು ಈವೆಂಟ್ ಮ್ಯಾನೇಜ್ಮೆಂಟ್ನ ವಿಕಿ ಚಂಗಾಪುರ ನಮ್ಮೊಟ್ಟಿಗಿದ್ದಾರೆ. ಸರ್ ಹೇಳಿ ಸರ್, ಈಗ ಫುಡ್ ಎಲ್ಲ ಏನೆಲ್ಲ ರೆಡಿ ಮಾಡ್ಕೊಂಡಿದ್ದೀರಿ, ಯಾವ ಶೈಲಿಯ ಫುಡ್ಗಳು ರೆಡಿ ಮಾಡ್ತಿದ್ದೀರಿ, ಏನೇನೆಲ್ಲ ವ್ಯವಸ್ಥೆಗಳಾಗ್ತಿದೆ? ಫುಡ್ ಬಂದು ಆಲ್ ದ ಸ್ಟೈಲ್ ಫುಡ್ ಇದೆ. ಚೈನೀಸ್ ಇದೆ, ನಾರ್ತ್ Indian, and we have South Indian also, Mangalore style food also. So ಎಲ್ಲ ವ್ಯವಸ್ಥೆಗಳು 6:30 ಮೇಲೆ ಆಗ್ತಾಯಿದೆ. ಸೊ ಫ್ಯಾಮಿಲಿ ಮೆಂಬರ್ಸ್ ಮತ್ತು ಎಲ್ಲ ಗಣ್ಯ ವ್ಯಕ್ತಿಗಳು ಎಲ್ಲ ಬರ್ತಾ ಇದ್ದಾರೆ. ಸೊ ಇಟ್ಸ್ ಗೋಯಿಂಗ್ ಆನ್. DJ is on 8:30 ಸ್ಟಾರ್ಟ್ ಆಗುತ್ತೆ. ಸೊ ಎವ್ರಿಥಿಂಗ್ ಇಸ್ ಗೋಯಿಂಗ್ ಆನ್. ಈಗ ಎಷ್ಟು ಜನ ಅತಿಥಿಗಳನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ? ಏನೇನೆಲ್ಲ ಅಡುಗೆ, ವಿಶೇಷವಾಗಿ ಯಾವ್ಯಾವ ಶೈಲಿಯ ಅಡುಗೆಗಳ ಪ್ರಿಪ್ರೇಷನ್ ಈಗ ಆಲ್ರೆಡಿ ಶುರುವಾಗಿದೆ? ಈಗ ಶುರುವಾಗಿದೆ ಆಲ್ರೆಡಿ. ಮಧ್ಯಾಹ್ನಕ್ಕೆ ಸ್ವಲ್ಪ ಜನರು ಬರ್ತಾ ಇದ್ದಾರೆ ಊಟಕ್ಕೆ. ಸೊ ಗೆಸ್ಟ್ಗಳು ಬರ್ತಾ ಇದ್ದಾರೆ. ಸೊ ಒಂದು ದೂರದಿಂದ ಬರೋವರಿಗೆ ಸ್ವಲ್ಪ ಇದಾಗ್ತಾಯಿದೆ. ಸೊ ದಿಲ್ ಕಮ್ ಆ್ಯಂಡ್ ಹ್ಯಾವ್ ದ ಲಂಚ್ ಆ್ಯಂಡ್ ಫಾರ್ ದ ಡಿನ್ನರ್ ದೇ ಫ್ರಮ್ 9:30 to 10. ಸೊ DJ ಬಂದು ನಮ್ಮ ವಿವೇಕ್ ಸೋಮಯ್ಯ ಅವರು ಮಾಡ್ತಾ ಇದ್ದಾರೆ. ಈಸ್ ಫ್ರಮ್ ದ ಕೂಗ್, ಪ್ರಾಪರ್ ಫ್ರಮ್ ದ ಕೂಗ್ ಓನ್ಲಿ. ಇಸ್ ಗುಡ್. ಇದು ಏನು ರಕ್ಷಿತ್ ಶೆಟ್ಟಿ ಹಾಗೂ ಏನು ರಶ್ಮಿಕಾ ಮಂದಣ್ಣ ಅವರ ಎಂಗೇಜ್ಮೆಂಟ್ಗೆ ಆಗ್ತಿರ್ತಕ್ಕಂಥ ಸಿದ್ಧತೆಗಳು, ಎಲ್ಲ ರೀತಿಯ ಸಿದ್ಧತೆಗಳು ಈಗ ಬರದಿಂದ ಸಾಗ್ತದೆ. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಅವರು ಎಂಗೇಜ್ಮೆಂಟ್ಗೆ ಒಂದು ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಇನ್ನು ನಿನ್ನೆ ಸೈಮಾ ಅವಾರ್ಡನ್ನು ಸ್ವೀಕಾರ ಮಾಡಿರ್ತಕ್ಕಂಥ ಈ ಜೋಡಿ ನೇರವಾಗಿ ಮಂಗಳೂರಿನ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮೂಲಕ ವಿರಾಜಪೇಟೆಗೆ ಆಗಮಿಸಿ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ. ಸೊ ಇವರೊಟ್ಟಿಗೆ ನಟ ಸುದೀಪ್ ಅವರು ಹಾಗೆ ನಟ ಪುನೀತ್ ರಾಜ್ಕುಮಾರ್ ಅವರು ಸೇರಿದಂತೆ ಹಲವಾರು ಚಿತ್ರರಂಗದ ಗಣ್ಯರು ಭಾಗವಹಿಸ್ತಕ್ಕಂಥ ನಿರೀಕ್ಷೆ ಕೂಡ ಇದೆ. ಸೊ ಅಭಿಮಾನಿಗಳ ಕುತೂಹಲ ಕೆಡಿಸತಕ್ಕಂಥ ಈ ಒಂದು ಎಂಗೇಜ್ಮೆಂಟಿನ ಇನ್ನು ಕೆಲವೇ ಗಂಟೆಗಳು ನೆರವೇರಲಿಕ್ಕೆ ಎಲ್ಲ ಸಿದ್ಧತೆಗಳು ನಡೀತಾ ಇದೆ. ಕ್ಯಾಮರಾಮನ್ ನವೀನ್ ಜೊತೆ ಮಂಜುನಾಥ್, KBTV9 ಮಡಿಕೇರಿ.